ಕೋವಿಡ್-19 ನಮಗೆ ಕಲಿಸಿದ ಬೆಸ್ಟ್ ಪಾಠ ಯಾವುದು? ಒಂದು ಸಮಾಜವಾಗಿ, ವ್ಯಕ್ತಿಗಳಾಗಿ, ಕೌಟುಂಬಿಕ ವ್ಯವಸ್ಥೆ ಒಳಗಡೆ ಎಲ್ಲ ಥರದಲ್ಲೂ ಕೋವಿಡ್-19 ನಮಗೆ ಅನೇಕ ಪಾಠಗಳನ್ನು ಕಲಿಸಿದೆ. ಅದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಕೋವಿಡ್-19 ನಮಗೆ ಏನು ಕಲಿಸಿದೆ ಅಂತಂದರೆ, ಒಂದು ಮಾಸ್ಕ್ ಬಗ್ಗೆ ಕಲಿಸಿದೆ. ಮಾಸ್ಕ್ ಉಪಯೋಗಿಸ್ಕೊಳ್ಳಿ ಅಂತ. ಎರಡನೇದು ಸ್ಯಾನಿಟೈಸರ್ ಬಗ್ಗೆ ಹೇಳಿದೆ. ಇನ್ನೊಂದು ಡಿಸ್ಟೆನ್ಸ್ ಮೇಂಟೈನ್ ಸಿಂಪಲ್ ಥಿಂಗ್ಸ್ ಬಟ್ ಮ್ಯಾಟರ್ ಮೋಸ್ಟ್. ಮ್ಯಾಟ್ರ್. ಆಮೇಲೆ ಕಾಫ್ ಎಟಿಕೇಟ್ ಅಂತ ಅಂದ್ಬಿಟ್ಟು ಈ ಕೆಮ್ಮಿದ್ರೆ ಸೀನಿದ್ರೆ ಈ ಥರ ಇಟ್ಕೊಂಡು ಇದು ಮಾಡಬೇಕು ಅನ್ನೋದು ಇದು ಮಾಡಿದೆ. ಆಮೇಲೆ ಉಳಿದಿದ್ದು ಜನರಲಾಗಿ ಯು ಅಬ್ಸರ್ವ್ ಸಮ್ ವ್ಯಾಕ್ಸಿನೇಷನ್ ಬಂದರೆ ವ್ಯಾಕ್ಸಿನೇಷನ್ ತಗೊಳ್ಳಿ ಅಂತ ಇದೆ ಅಂತ ಅಂದ್ಬಿಟ್ಟು ಇವು ಜನರಲಾಗಿ ಕೋವಿಡಿಂದ ಕಲಿತ ಪಾಠಗಳು. ಏನೇ ಸರ್ಕಾರದ ಗೈಡ್ಲೈನ್ ಬಂದರೆ ಅದನ್ನು ವೈಯಕ್ತಿಕವಾಗಿ ಅದರಿಂದ ಕೆಲವ್ರಿಗೆ ಅನನುಕೂಲ ಆಗ್ಬೋದು, ಆದರೆ ಸಾರ್ವತ್ರಿಕವಾಗಿ ಒಂದು ಸಮುದಾಯಕ್ಕೆ ಅದರಿಂದ ಒಳ್ಳೆಯದಾಗುತ್ತೆ ಅಂದರೆ ಅವರು ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ನನಗೆ ಸ್ವಲ್ಪ ಇನ್ಕನ್ವೀನಿಯನ್ಸ್ ಆದರೂ ಪರವಾಗಿಲ್ಲ, ಈ ಒಂದು ಗೈಡ್ಲೈನಿಂದ ಸಮಾಜಕ್ಕೆ ಸಮುದಾಯಕ್ಕೆ ಒಳ್ಳೆಯದಾಗುತ್ತೆ ಅಂದರೆ ಅವರು ಅದನ್ನು ಹೊಂದ್ಕೊಂಡು ಅದನ್ನು ಪಾಲಿಸ್ಬೇಕಾಗತ್ತೆ. ಕೋವಿಡ್-19 ನಮಗೆ ಕಲಿಸಿದ ಬೆಸ್ಟ್ ಪಾಠ ಯಾವುದು? ಒಂದು ಸಮಾಜವಾಗಿ, ವ್ಯಕ್ತಿಗಳಾಗಿ, ಕೌಟುಂಬಿಕ ವ್ಯವಸ್ಥೆ ಒಳಗಡೆ ಎಲ್ಲ ಥರದಲ್ಲೂ ಕೋವಿಡ್-19 ನಮಗೆ ಅನೇಕ ಪಾಠಗಳನ್ನು ಕಲಿಸಿದೆ. ಅದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಕೋವಿಡ್-19 ನಮಗೆ ಏನು ಕಲಿಸಿದೆ ಅಂತಂದರೆ, ಒಂದು ಮಾಸ್ಕ್ ಬಗ್ಗೆ ಕಲಿಸಿದೆ. ಮಾಸ್ಕ್ ಉಪಯೋಗಿಸ್ಕೊಳ್ಳಿ ಅಂತ. ಎರಡನೇದು ಸ್ಯಾನಿಟೈಸರ್ ಬಗ್ಗೆ ಹೇಳಿದೆ. ಇನ್ನೊಂದು ಡಿಸ್ಟೆನ್ಸ್ ಮೇಂಟೈನ್ ಸಿಂಪಲ್ ಥಿಂಗ್ಸ್ ಬಟ್ ಮ್ಯಾಟರ್ ಮೋಸ್ಟ್. ಮ್ಯಾಟ್ರ್. ಆಮೇಲೆ ಕಾಫ್ ಎಟಿಕೇಟ್ ಅಂತ ಅಂದ್ಬಿಟ್ಟು ಈ ಕೆಮ್ಮಿದ್ರೆ ಸೀನಿದ್ರೆ ಈ ಥರ ಇಟ್ಕೊಂಡು ಇದು ಮಾಡಬೇಕು ಅನ್ನೋದು ಇದು ಮಾಡಿದೆ. ಆಮೇಲೆ ಉಳಿದಿದ್ದು ಜನರಲಾಗಿ ಯು ಅಬ್ಸರ್ವ್ ಸಮ್ ವ್ಯಾಕ್ಸಿನೇಷನ್ ಬಂದರೆ ವ್ಯಾಕ್ಸಿನೇಷನ್ ತಗೊಳ್ಳಿ ಅಂತ ಇದೆ ಅಂತ ಅಂದ್ಬಿಟ್ಟು ಇವು ಜನರಲಾಗಿ ಕೋವಿಡಿಂದ ಕಲಿತ ಪಾಠಗಳು. ಏನೇ ಸರ್ಕಾರದ ಗೈಡ್ಲೈನ್ ಬಂದರೆ ಅದನ್ನು ವೈಯಕ್ತಿಕವಾಗಿ ಅದರಿಂದ ಕೆಲವ್ರಿಗೆ ಅನನುಕೂಲ ಆಗ್ಬೋದು, ಆದರೆ ಸಾರ್ವತ್ರಿಕವಾಗಿ ಒಂದು ಸಮುದಾಯಕ್ಕೆ ಅದರಿಂದ ಒಳ್ಳೆಯದಾಗುತ್ತೆ ಅಂದರೆ ಅವರು ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ನನಗೆ ಸ್ವಲ್ಪ ಇನ್ಕನ್ವೀನಿಯನ್ಸ್ ಆದರೂ ಪರವಾಗಿಲ್ಲ, ಈ ಒಂದು ಗೈಡ್ಲೈನಿಂದ ಸಮಾಜಕ್ಕೆ ಸಮುದಾಯಕ್ಕೆ ಒಳ್ಳೆಯದಾಗುತ್ತೆ ಅಂದರೆ ಅವರು ಅದನ್ನು ಹೊಂದ್ಕೊಂಡು ಅದನ್ನು ಪಾಲಿಸ್ಬೇಕಾಗತ್ತೆ. ಕೋವಿಡ್-19 ನಮಗೆ ಕಲಿಸಿದ ಬೆಸ್ಟ್ ಪಾಠ ಯಾವುದು? ಒಂದು ಸಮಾಜವಾಗಿ, ವ್ಯಕ್ತಿಗಳಾಗಿ, ಕೌಟುಂಬಿಕ ವ್ಯವಸ್ಥೆ ಒಳಗಡೆ ಎಲ್ಲ ಥರದಲ್ಲೂ ಕೋವಿಡ್-19 ನಮಗೆ ಅನೇಕ ಪಾಠಗಳನ್ನು ಕಲಿಸಿದೆ. ಅದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಕೋವಿಡ್-19 ನಮಗೆ ಏನು ಕಲಿಸಿದೆ ಅಂತಂದರೆ, ಒಂದು ಮಾಸ್ಕ್ ಬಗ್ಗೆ ಕಲಿಸಿದೆ. ಮಾಸ್ಕ್ ಉಪಯೋಗಿಸ್ಕೊಳ್ಳಿ ಅಂತ. ಎರಡನೇದು ಸ್ಯಾನಿಟೈಸರ್ ಬಗ್ಗೆ ಹೇಳಿದೆ. ಇನ್ನೊಂದು ಡಿಸ್ಟೆನ್ಸ್ ಮೇಂಟೈನ್ ಸಿಂಪಲ್ ಥಿಂಗ್ಸ್ ಬಟ್ ಮ್ಯಾಟರ್ ಮೋಸ್ಟ್. ಮ್ಯಾಟ್ರ್. ಆಮೇಲೆ ಕಾಫ್ ಎಟಿಕೇಟ್ ಅಂತ ಅಂದ್ಬಿಟ್ಟು ಈ ಕೆಮ್ಮಿದ್ರೆ ಸೀನಿದ್ರೆ ಈ ಥರ ಇಟ್ಕೊಂಡು ಇದು ಮಾಡಬೇಕು ಅನ್ನೋದು ಇದು ಮಾಡಿದೆ. ಆಮೇಲೆ ಉಳಿದಿದ್ದು ಜನರಲಾಗಿ ಯು ಅಬ್ಸರ್ವ್ ಸಮ್ ವ್ಯಾಕ್ಸಿನೇಷನ್ ಬಂದರೆ ವ್ಯಾಕ್ಸಿನೇಷನ್ ತಗೊಳ್ಳಿ ಅಂತ ಇದೆ ಅಂತ ಅಂದ್ಬಿಟ್ಟು ಇವು ಜನರಲಾಗಿ ಕೋವಿಡಿಂದ ಕಲಿತ ಪಾಠಗಳು. ಏನೇ ಸರ್ಕಾರದ ಗೈಡ್ಲೈನ್ ಬಂದರೆ ಅದನ್ನು ವೈಯಕ್ತಿಕವಾಗಿ ಅದರಿಂದ ಕೆಲವ್ರಿಗೆ ಅನನುಕೂಲ ಆಗ್ಬೋದು, ಆದರೆ ಸಾರ್ವತ್ರಿಕವಾಗಿ ಒಂದು ಸಮುದಾಯಕ್ಕೆ ಅದರಿಂದ ಒಳ್ಳೆಯದಾಗುತ್ತೆ ಅಂದರೆ ಅವರು ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ನನಗೆ ಸ್ವಲ್ಪ ಇನ್ಕನ್ವೀನಿಯನ್ಸ್ ಆದರೂ ಪರವಾಗಿಲ್ಲ, ಈ ಒಂದು ಗೈಡ್ಲೈನಿಂದ ಸಮಾಜಕ್ಕೆ ಸಮುದಾಯಕ್ಕೆ ಒಳ್ಳೆಯದಾಗುತ್ತೆ ಅಂದರೆ ಅವರು ಅದನ್ನು ಹೊಂದ್ಕೊಂಡು ಅದನ್ನು ಪಾಲಿಸ್ಬೇಕಾಗತ್ತೆ.